ಇದೆಲ್ಲ ಸುಳ್ಳು. ನಾನು ಈ ಕೈ ನೋಡೋದು, ಭವಿಷ್ಯ ಹೇಳೋದು ಇದ್ಯಾವುದೂ ನಾನು ನಂಬಲ್ಲ. ಇದೆಲ್ಲ ಸುಳ್ಳು. ನೋಡಿಮ್ಮ, ನನ್ನ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ. ನನ್ನ ನಾಲಿಗೆ ಯಾವತ್ತೂ ಸುಳ್ಳು ನುಡಿದಿಲ್ಲ. ನನ್ನ ಭವಿಷ್ಯ ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಸುಳ್ಳಾಯ್ತಲ್ಲ ಸಿದ್ದಯ್ಯ. ಅಮ್ಮ, ಅಣ್ಣ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತು ಕೇಳಿದ್ಮೇಲೆ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನೀವು ಹೇಳಿ. ಬೇಕಾಗಿಲ್ಲ ಅರ್ಜುನ್, ಯಾರೂ ನಿನ್ನ ಕೈ ನೋಡೋದು ಬೇಕಾಗಿಲ್ಲ. ಓಹ್, ಅಮೃತ ಅವರು ಬಂದರು. ಅಮೃತ ಅವರೇ, ಬನ್ನಿರಿ, ಕೈ ತೋರಿಸಿ. ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ಬೇಕಾದರೆ ನೀವೇ ತೋರಿಸ್ಕೊಳ್ಳಿ. ಬೇಕಾಗಿಲ್ಲ ಅರ್ಜುನ್, ನಿನ್ನ ಕೈ ತೋರಿಸಿದ್ ಸಾಕು. ನಡಿ ಒಳಗೆ. ಅಮ್ಮ, ಯಾಕೆ ಹೀಗೆ ಆಡ್ತಾ ಇದೆಯಾ? ಕೈ ನೋಡಿ ಅಂತ ಹೇಳಿದ್ ನೀನೇ ತಾನೇ? ಈಗ ಅರ್ಧಕ್ಕೆ ನಿಲ್ಸಿದ್ರೆ ಸರಿ ಇರಲ್ಲ. ಸಿದ್ದಯ್ಯ, ನೀವು ನೋಡಿ. ನಿನ್ನ ಜೀವಕ್ಕೆ ಅಪಾಯ ಇದೆ. ಶತ್ರುಗಳ ವಿಷವರ್ತುಲ ನಿನ್ನ ಸುತ್ತನೇ ಇದೆ. ಕ್ಷಣ ಕ್ಷಣಕ್ಕೂ ಶತ್ರುಗಳು ನಿನ್ನ ಬಲಿ ತಗೊಳ್ಳಕ್ಕೆ ಸಂಚು ಮಾಡ್ತಿವೆ. ಎಲ್ಲ ಪ್ರಯತ್ನಗಳ ಸೂಚನೆ ನನಗಿಲ್ಲಿ ಕಾಣ್ತಾ ಇದೆ. ಏನು ಹೇಳ್ತಾ ಇದೆಯಾ ಸಿದ್ದಯ್ಯ? ನಮ್ಮ ಅರ್ಜುನ್ನ ಕೊಲ್ಲೋಕೆ ಯಾರೋ ಹೊಂಚಾಗ್ತಾ ಇದ್ದಾರಾ? ಹೌದಮ್ಮ, ಅರ್ಜುನ್ಗೆ ಪ್ರಾಣಾಪಾಯ ಇದೆ. ಯಾರು ಶತ್ರುಗಳು? ಹೇಗೆ? ಎಲ್ಲಿ? ನೋಡಿ, ಶತ್ರುಗಳು ಹೊಂಚಾಗ್ತಾ ಇರೋದು ನಿಜ. ಆದರೆ ಎಲ್ಲಿ, ಯಾವಾಗ ಅಂತ ಹೇಳೋಕ್ಕಾಗಲ್ಲ.